ಹಾಯ್ ಫ್ರೆಂಡ್ಸ್, ನಾ ಏನು ಹೇಳಕೊಂತೀನಿ ಅಂತಂದ್ರೆ ಹಳೆ ಕಾಲದಾಗ ಹೆಂಗಿತ್ತಲ್ಲ ನಮ್ಮೂರು ಅದೇ ಥರನಾಗಿ ಈಗೂ ಕಂಟಿನ್ಯೂ ಆಗಕತ್ತೈತಿ. ಅದರದ್ದೊಂದು ಚಿತ್ರ ನಿಮ್ಗೆ ತೋರಿಸ್ತೀನಿ, ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಈ ಸಣ್ಣ ಹುಡುಗ ಅಂಗನವಾಡಿ ಸಾಲಿಗೆ ಹೊಂಟಾನ. ಹೋಗ್ಬೇಕಾದ್ರೆ ಈ ಪರಿಸ್ಥಿತಿ ಐತಿ ನೋಡ್ರಿ ನಮ್ಮೂರಾಗ. ಬರೀ ಸಿಟಿ ಅದು ಇದು ಅಭಿವೃದ್ಧಿ ಆದ್ರೆ ಅಭಿವೃದ್ಧಿ ಅನ್ಸಂಗಿಲ್ರಿ. ಮೊದಲು ಹಳ್ಳಿ ನೋಡ್ಕೊರಿ, ಹಳ್ಳಿ ಯಾವ ಥರದಾಗ ಇಟ್ರಿ ಅಂತಂದು ಅವಾಗ ಗೊತ್ತಾಕೈತಿ. ಬಂದ್ ಕ್ಯಾಶ್ ಇಲ್ಲಿ ಅವ್ರು ಎಮ್.ಎಲ್.ಎ ಅವ್ರು ಬಂದ್ ಕ್ಯಾಶ್ ಇಲ್ಲಿ ಭೇಟಿ ನೀಡ್ರಿ ತಿಂಗಳಿಗೊಮ್ಮೆ. ಇಲ್ಲಿ ನೀವು ಇಂಥ ರೊಜ್ಜಾಗ ಅಡ್ಡಾಡ್ರಿ ಅಂದ್ರೆ ನಿಮ್ಗೆ ಏನು ನಂಬುದು ತಿಳಿತೈತಿ ಊರಿಂದ. ನಮ್ಮ ಊರನ್ ಯುವಕರಿಗೆ ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರ ನಮ್ಮ ಊರಿನ ವಿಷಯ ನಾವು ಮಾತಾಡ್ಲಾರ ಮಂದಿ ಮಾತಾಡಕ್ ಆಗುಲ್ಲ. ಅದ್ರ ಸಂಬಂಧ ನಾವ ಏನಿದ್ದ ಈ ತರ ವಿಡಿಯೋ ಮಾಡ್ಕೇಸಿ ಸೋಷಿಯಲ್ ಮೀಡಿಯಾದಾಗ ಹಾಕಿದ್ವಿ ಅಂತಂದ್ರ ಮ್ಯಾಲ ಕುಂತವ್ರಿಗೆಲ್ಲ ಅವ್ರ ಅಪ್ಪಗೂ ಹೋಗಿ ವಿಡಿಯೋ ಮುಟ್ತೈತಿ. ನಮ್ಮ ಊರಿಗೆ ಏನಾಗೈತಿ ಅಂತ ನಮಗ್ ತಿಳಿಯೋದಾಗೈತಿ. ಯಾಕಂದ್ರ ಮಾತಾಡೋ ಹಕ್ಕು ಕೊಟ್ಟೈತಿ, ಸರ್ಕಾರನ ಕೊಟ್ಟೈತಿ. ಯಾಕೆ ತಲೆ ಕೆಡ್ಸ್ಕೊಂತೀರಿ? ಮಾತಾಡ್ರಲ್ಲ, ಪ್ರಶ್ನೆ ಮಾಡ್ರಿ ಅಂದ್ರ ಅದಕ್ಕೆ ಉತ್ತರ ಸಿಗತೈತಿ, ಬಗೆಹರಿತೈತಿ ಸಮಸ್ಯೆ. ಹಂಗ ಕುಂತ್ರ ಅಂದ್ರೆ ಏನು ಆಗಂಗಿಲ್ಲ. ನೀವು ಬಂದಿರಿ, ನಾವು ಹೋಗೋದಾಗ ಅದನ್ನ ಒಂದ್ ತಲೆಗೆ ಇಟ್ಕೋರಿ. ಈ ರೋಡಿನ ಒಂದ ಸಮಸ್ಯೆ ಅಲ್ರಿ, ಇನ್ನೂ ಹಲವಾರು ಸಮಸ್ಯೆಗಳದಾವ್ ನಮ್ಮ ಊರಾಗ. ಅವು ಎಲ್ಲ ಬಗೆಹರಿಬೇಕಂತ ನಮ್ಮ ಉದ್ದೇಶ. ಅದರ ಸಂಬಂಧ ಈ ವಿಡಿಯೋ ಮಾಡಿವ್ರಿ. ಮನುಷ್ಯರ್ಲಿದ್ದ ಹಿಡಿದ ಮೂಕ್ ಬಸವಣ್ಣ ಅಂತಾನು ವಿಚಾರ ಮಾಡ್ರಿ, ಅವ್ರ ಮರ್ಗ ಹತ್ತೈತಿ. ಮತ್ ನಿಮ್ಗ ಬೇರೆ ಊರವ್ರು ನಮ್ಮ ಊರಾಗ ಬರುವಂಗಿಲ್ಲ, ನಾವು ನಮ್ಮ ಊರಾಗ ಒಗತಿಗ ಅಡ್ಡಾಡಕ್ ಬರಂಗಿಲ್ಲ. ಹಂಗಾಗೈತಿ ನಮ್ಮ ಪರಿಸ್ಥಿತಿ. ನಾ ಏನ್ರ ತಪ್ಪು ಮಾತಾಡಿದ್ನಿ ಅಂದ್ರ ಕ್ಷಮಸ್ರಿ, ಯಾಕಂದ್ರ ನಾ ಇದ್ದಿದ್ದಂಗ ಮಾತಾಡೀನಿ. ಇದು ಬರೇ ಊರು ಮೇನ್ ರೋಡ್ ಸಮಸ್ಯೆ ರೀ, ಇದು ಅಷ್ಟ. ಇನ್ನೂ ಊರಾನ್ ನೋಡಿದ್ರಿ ಅಂದ್ರೆ ಅದನ್ನ ದೇವ್ರ ನೋಡ್ಬೇಕ್ರಿ, ಆ ನಮೂನಿ ಅದಾವು. ನೀವು ವಿಡಿಯೋ ನೋಡ್ಕೇಸಿ ಲೈಕ್ ಮಾಡೋದು ಬೇಕಾಗಿಲ್ರಿ, ಇದನ್ನ ಶೇರ್ ಮಾಡ್ರಿ. ಶೇರ್ ಮಾಡಿದ್ರೆ ಇಡೀ ನಮ್ಮ ಕರ್ನಾಟಕದವ್ರು ಎಲ್ಲರೂ ನೋಡ್ತಾರೆ.